ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನ ಅಶ್ವಮೇಧ ಯಾಗವೆಂಬ 92ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರದಲ್ಲಿ ಭರತಾಗ್ರಜನಾದ ಶ್ರೀರಾಮನು ವ್ಯವಸ್ಥೆ ಮಾಡಿ ಸರ್ವಲಕ್ಷಣ ಸಂಪನ್ನವಾಗಿದ್ದ ಕುದುರೆಯನ್ನು ವಿವಿಧ ರಾಜ್ಯಗಳಲ್ಲಿ ಬಿಟ್ಟು ಅದಕ್ಕೆ ಸಹಾಯಭೂತರಾದ ಋತ್ವಿಜರೊಡನೆ ಲಕ್ಷ್ಮಣನನ್ನು ಕಳುಹಿಸಿ ಗೋಮತಿ ತೀರದಲ್ಲಿದ್ದ ನೈಮಿಷಾರಣ್ಯವನ್ನು ಪ್ರವೇಶಿಸಿ ಅತ್ಯಾಶ್ಚರ್ಯಕರವಾಗಿದ್ದ ಯಜ್ಞಶಾಲೆಯನ್ನು ನೋಡಿ ಅತ್ಯಂತ ಹರ್ಷವನ್ನೈದಿದನು. ಆ ಸಮಯದಲ್ಲಿ ಸಮಸ್ತ ದಿಗ್ದೇಶಗಳ ಜನರಾಜರು ಬಂದು ಆತನಿಗೆ ಕಾಣಿಕೆಗಳಿಂದ ಪೂಜೆಯನ್ನು ಮಾಡಿದರು. ಆತನು ಆ ರಾಜರಿಗೆ ಉಪಚಾರಗಳನ್ನು ಮಾಡಿ ಭೃತ್ಯರಿಂದ ಪೀಠಗಳನ್ನು ಹಾಕಿಸಿದನು. ಭರತನು ಶತ್ರುಘ್ನ ಸಮೇತನಾಗಿ ಬಂದು ಸಮಸ್ತ ಬ್ರಾಹ್ಮಣರಿಗೂ ಸತ್ಕಾರ ಮಾಡಿದನು. ವಿಭೀಷಣನು ರಾಕ್ಷಸರ ಸಹಿತನಾಗಿ ಬಂದನು. ಅವನು ಮಹಾ ತಪಸ್ವಿಗಳಾದ ಋಷಿಗಳನ್ನು ಸತ್ಕರಿಸುತ್ತಿದ್ದನು. ಆಗ ಅಶ್ವಮೇಧವು ಆರಂಭವಾಯಿತು. ಲಕ್ಷ್ಮಣನಿಂದ ರಕ್ಷಿಸಲ್ಪಟ್ಟ ಅಶ್ವವು ತಿರುಗಿ ಬಂದಿತು ಮತ್ತು ಆ ಯಾಗವು ನಡೆಯುತ್ತಿರಲು ದೇಹಿ ದೇಹಿ ಎಂಬ ವಾಕ್ಯವು ಎಷ್ಟು ಪರ್ಯಂತ ನುಡಿಯಲ್ಪಡುತ್ತಿತ್ತು ಅಷ್ಟು ಪರ್ಯಂತವು ಬೇಡಿದ ವಸ್ತುಗಳು ಯಾಚಕರಿಗೆ ಕೊಡಲ್ಪಡುತ್ತಿದ್ದವು. ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಮೊದಲಾದ ವಸ್ತುಗಳನ್ನು ಸಂತತವು ಕೊಡುತ್ತಲಿದ್ದರು. ವಾನರರಲ್ಲಿಯೂ ರಾಕ್ಷಸರಲ್ಲಿಯೂ ಉಳಿದವರಲ್ಲಿಯೂ ತೃಪ್ತಿ ಇಲ್ಲದಿದ್ದವನು ಒಬ್ಬನೂ ಇರಲಿಲ್ಲ. ಆ ಯಾಗಶಾಲೆಯ ಸಮೀಪದಲ್ಲಿ ಒಬ್ಬನಾದರೂ ಮಲಿನನಾದವನಿರಲಿಲ್ಲ. ಪಾಪಿಯಾದವನು ಕೃಪಣನೂ ಇರಲಿಲ್ಲ. ಮಹಾರಾಜನಾದ ಶ್ರೀರಾಮನ ಶ್ರೇಷ್ಠವಾದ ಆ ಅಶ್ವಮೇಧವು ಹೃಷ್ಟಪುಷ್ಟ ಜನರುಗಳಿಂದ ಆವೃತವಾಗಿತ್ತು. ಮಹಾತ್ಮರಾದ ಮುನಿಗಳು ಅಂಥ ಯಾಗವನ್ನು ಯಾವಾಗಲೂ ಕಂಡದ್ದು ಕೇಳಿದ್ದು ಇಲ್ಲವೆಂದು ನುಡಿಯುತ್ತಿದ್ದರು. ಸುವರ್ಣವನ್ನು ಬಯಸುವವರಿಗೆ ಸುವರ್ಣವನ್ನು ಕೊಡುತ್ತಿದ್ದರು. ಇತರ ದ್ರವ್ಯಾರ್ಥಿಯಾದವನು ಆ ದ್ರವ್ಯವನ್ನು ಪಡೆಯುತ್ತಿದ್ದನು. ರತ್ನಾರ್ಥಿಯಾದವನು ರತ್ನವನ್ನು ಪಡೆಯುತ್ತಿದ್ದನು. ಸುವರ್ಣ ರಜತ ಮೊದಲಾದವನ್ನು ಬೇಡಿದ ಜನಕ್ಕೆ ಅವು ಬೇಕಾದಷ್ಟು ಕೊಡಲ್ಪಟ್ಟವು. ಈ ಪ್ರಕಾರವಾದ ದಾನಗಳನ್ನು ದೇವೇಂದ್ರ ಕುಬೇರ ಯಮ ವರುಣಾದಿಗಳ ಯಾಗಗಳಲ್ಲಿಯೂ ಕಂಡದ್ದಿಲ್ಲವೆಂದು ಅಲ್ಲಿಗೆ ಬಂದಿದ್ದ ವಿದ್ವಾಂಸರು ನುಡಿದುಕೊಳ್ಳುತ್ತಿದ್ದರು. ಎಲ್ಲ ಕಡೆಗಳಲ್ಲಿಯೂ ಕಪೀಶ್ವರರು ರಾಕ್ಷಸರು ವಸ್ತ್ರ ಧನ ಅನ್ನ ಮೊದಲಾದ ವಸ್ತುಗಳನ್ನು ಬೇಡುವ ಜನಕ್ಕೆ ಯಥೇಚ್ಛವಾಗಿ ಕೊಡುತ್ತಿದ್ದರು. ಈ ಪ್ರಕಾರದಲ್ಲಿ ರಾಜಶ್ರೇಷ್ಠನಾದ ಶ್ರೀರಾಮನ ಅಶ್ವಮೇಧ ಯಾಗವು ಸಮೃದ್ಧಿಯುಳ್ಳದ್ದಾಗಿ ದಿನ ದಿನಕ್ಕೂ ಅಭಿವೃದ್ಧಿಯಾಗುತ್ತಾ ಕಿಂಚಿತ್ತಾದರೂ ಕಡಿಮೆಯಿಲ್ಲದೆ 1 ಸಂವತ್ಸರ ಪರ್ಯಂತವೂ ಸಾಂಗವಾಗಿ ನಡೆಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.